ಮತಗಟ್ಟೆಗೆ ಬಂದು ವಿಶೇಷ ಚೇತನ ಮತದಾನ ಮಾಡಿದ್ದಾರೆ. ಶಿಗ್ಗಾವಿ ಪಟ್ಟಣದ ಮತಗಟ್ಟೆ ಸಂಖ್ಯೆ 102ರಲ್ಲಿ ಮತದಾನವನ್ನು ಮಾಡಲಾಗಿದೆ. ತಾಯಿಯೊಂದಿಗೆ ಬಂದು ವಿಶೇಷ ಚೇತನ ತಿರುಕಪ್ಪ ವೋಟಿಂಗ್ ಅನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವೋಟನ್ನ ಮಾಡಬೇಕಾಗತ್ತೆ. ಎಷ್ಟೋ ಜನ ವೋಟ್ ಮಾಡದೇನೆ ಮನೇಲೆ ಕೂತಿರ್ತಾರೆ, ಅಂಥವರಿಗೆಲ್ಲ ಇವರು ಮಾದರಿಯಾಗಿದ್ದಾರೆ. ಮತಗಟ್ಟೆಗೆ ಬಂದು ವಿಶೇಷ ಚೇತನ ಮತದಾನವನ್ನು ಮಾಡಿರುವಂಥದ್ದು. ಶಿಗ್ಗಾವಿ ಪಟ್ಟಣದ ಮತಗಟ್ಟೆ ಸಂಖ್ಯೆ 102ರಲ್ಲಿ ಮತದಾನವನ್ನು ಮಾಡಿದ್ದಾರೆ. ಮತದಾನ ಮಾಡೋದಕ್ಕೆ ಬಂದವರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗಿಂದಲೇ ಆರಂಭವಾಗಿದೆ. ಎಲ್ಲರೂ ಸಹ ಇಲ್ಲಿ ಅಂದರೆ ತಮ್ಮ ಹಕ್ಕನ್ನು ಚಲಾಯಿಸಲು ಬೆಳಗ್ಗಿನೇ ಇಲ್ಲಿ ಅಂದರೆ ಸರತಿ ಸಾಲಂತೂ ಬಂದು ಇಲ್ಲಿ ಅಂದರೆ ಮತದಾನ ಮಾಡ್ತಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಅದರಲ್ಲಿ ಇವತ್ತು ವಿಶೇಷಿತವಾಗಿ ತಿರುಕಪ್ಪ ಅಂತೇಳಿ ಒಂದು ವಿಶೇಷ ಚೇತನರಿವರು ತಮ್ಮ ತಾಯಿ ಮತ್ತು ತಂದೆಯ ಜೊತೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರೆ ತಮ್ಮ ಜನಪ್ರತಿನಿಧಿ ಯಾರಾಗಬೇಕು ಶಿಗ್ಗಾವಿ ಕ್ಷೇತ್ರಕ್ಕೆ ಅನ್ನೋದಕ್ಕೆ ತೀರ್ಮಾನ ಮಾಡಲಿಕ್ಕೆ ಅವರು ಸಹ ಬಂದಿದ್ದಾರೆ ಮತ್ತು ಇತರರಿಗೆ ಇವತ್ತು ಮಾದರಿಯಾಗಿದ್ದಾರೆ. ಅವ್ರ ತಾಯಿಯನ್ನು ನಾನು ಮಾತಾಡ್ತೀನಿ. ಅಮ್ಮ, ಇವತ್ತು ಮಗನ ಕರ್ಕೊಂಡ್ಬಂದು ವೋಟಿಂಗ್ ಮಾಡಿದ್ರಿ, ಎಲ್ಲ ವೋಟಿಂಗು ಮಾಡ್ತಾರೆ ಅವ್ರು ಪ್ರತಿ ಚುನಾವಣೆ ಇದ್ದಾಗ? ಕಂಪಲ್ಸರಿ ಮಾಡ್ತೀವಿ. ನಾನು ರಿಟೈರ್ಡ್ ಟೀಚರ್, ಅವನು ಗೌರ್ಮೆಂಟ್ ಸವಲತ್ತು ತಗೋತಾನೆ, ನಾನು ಗೌರ್ಮೆಂಟ್ ಅನ್ನ ಉಣ್ತೀನಿ ರಿಟೈರ್ಡ್ ಟೀಚರ್ ಆಗಿ. ಅವ ಪೆನ್ಷನ್ ತಗೋತಾನೆ ಅಂಗವಿಕಲರದು. ಮತ್ತು ಅದ್ರ ಋಣ ಮುಟ್ಟಿಸ್ಬೇಕಲ್ರಿ ನಾವು. ಸರ್ಕಾರ ಯಾವ್ದಾರ ಇಲ್ರಿ, ಸರ್ಕಾರ ನಮ್ದು ಅಲ್ರಿ. ಹೌದು, ನಮ್ಮ ಹಕ್ಕು ನಾವು ಚಲಾಯಿಸ್ಬೇಕ್ರಿ. ಅಂದ್ರೆ ನಮ್ದು ಕೇಳಿಕ್ ಬರ್ತದೆ ಅವ್ರಿಗೆ. ಈಗ ಎಷ್ಟೋ ಜನ ಎಲ್ಲವೂ ಚಂದಿರ್ತಾರೆ, ಮನೇಲೆ ಕುಳಿತುಕೊಳ್ತಾರ, ಎಲ್ಲೋ ಹೋಗ್ತಾರೆ, ಇವತ್ತು ರಜೆ ಸಿಗಂತ ಎಲ್ಲೋ ಹೋಗ್ಬಿಡ್ತಾರ. ಅಪರಾಧ ಮಾಡ್ದಂಗ್ರಿ ಇದು. ನಮ್ಮ ಹಕ್ಕು ನಾವು ಕಳ್ಕೊಂಡಂಗೆ. ನಾವು ಈಗ ನಮ್ಮ ಕರ್ತವ್ಯ ಮಾಡಿದ್ವಿ ಅಂದ್ರೆ ನಮ್ದು ಹಕ್ಕು ಕೇಳಲಿಕ್ಕೆ ನಮ್ಗೆ ಹೇಳ್ತೀರಿ ಮೇಡಮ್ ಅಂತವ್ರಿಗೆ? ಪ್ರತಿಯೊಬ್ಬರು ಮಾಡಬೇಕ್ರಿ, ಇದು ಕಂಪಲ್ಸರಿ ಮಾಡ್ಬೇಕು. ಎಲ್ಲ ತಿಳುವಳಿಕೆ ದೂರ ಆಯ್ತು. ಇದ್ರ ಮಹತ್ವ ನಾವೇ ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಉಳಿದವ್ರು ಯಾಕೆ ತಿಳ್ಕೊತಾರೆ? ಹೌದು ಹೌದು, ನಾವು ಕಂಪಲ್ಸರಿ ಅವ್ನು ಬಿಟ್ಟು ಬರೋದಿಲ್ರಿ. ಅವಂಗೂ ತಿಳುವಳಿಕೆ ಅದ ರೀ, ಸಹಿಯಲ್ಲಿ ಮಾಡಬೇಕು, ಮಾತಾಡ್ಲಿಕ್ಕೆ ಬರಂಗಿಲ್ಲ, ತಾನು ಯಾರಿಗೆ ಹಾಕ್ಬೇಕು ಅನ್ನೋ ತಿಳುವಳಿಕೆ ಇಲ್ಲಿ ಖರೆ. ಆದರೂ ಮಾಡ್ತಾನೆ ರೀ, ಒಳ್ಳೆ ಅನ್ನಂಗಿಲ್ಲ, ತಿರಸ್ಕಾರ ಮಾಡೋದಿಲ್ರಿ. ಯಾವಾಗಲೂ ಖುಷಿಯಿಂದ ಬರ್ತಾನೆ ಓಟ್ ಹಾಕ್ಲಿಕ್ಕೆ ಹೋಗೋಣ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಇವತ್ತು ಮತದಾನ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಮಗ ಏನು ವಿಶೇಷ ಚೇತನ ಇದ್ದರೂ ಸಹಿತ ಅವನೇ ಸಹ ಇಲ್ಲಿ ಅಂದರೆ ಆಸಕ್ತಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮುಂದಾಗಿದ್ದಾರೆ. ನಾವು ಸಹ ಇವತ್ತು ಯಾರೂ ಸಹ ಇಲ್ಲಿ ಅಂದರೆ ಮತದಾನದ ವಂಚಿತರಾಗಬಾರ್ದು. ನಾನು ಈಗ ನಮ್ಮ ಮಗನ ಕರ್ಕೊಂಡ್ಬಂದು ಮತದಾನ ಮಾಡಿದ್ದೀನಿ, ಎಲ್ಲರೂ ಸಹ ಇಲ್ಲಿಂದ ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಿ ಅಂತೇಳಿ ಅವರ ತಾಯಿ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, TV5 ಶಿಗ್ಗಾವಿ. ವಿಶೇಷ ಚೇತನರ ಜೊತೆಗೆ ಹಿರಿಯ ಜೀವಿಗಳು ಕೂಡ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಉಪಚುನಾವಣೆಗೆ ಈಗಾಗಲೇ ಅಂತ ತಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಬೆಳಗ್ಗಿನಲ್ಲೇ ಅಂತಂದರೆ ಮತಗಟ್ಟೆಯತ್ತ ಆಗಮಿಸ್ತಿದ್ದಾರೆ. ವಿಶೇಷಿತವಾಗಿ ಇಲ್ಲೊಬ್ಬರು ಯುವಕ ಇಲ್ಲಿ ಅಂತಾರೆ, ಅಂದರೆ ಯುವಕರೇ ಅಂದರೆ ಮುದುಕರಾದರೂ ಸಹಿತ ವಯಸ್ಸಾದರೂ ಸಹಿತ ಮುದುಕನಂತೆ ಇಲ್ಲಿ ಅಂದರೆ ಮುದುಕರಾದರೂ ಹುಡುಗರಂತೆ ಇಲ್ಲಿ ಅಂತಂದರೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲು ಮತ್ತು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿದರೆ, ಸರ್ ಇಂತಹ ವಯಸ್ಸಿನಲ್ಲಿ ಯುವಕರಂತೆ ಬಂದು ಇಲ್ಲಿ ಅಂತಾರೆ ಬೆಳಗ್ಗಿನ ಪೂಜೆ ಗೀಜೆ ಎಲ್ಲ ಮಾಡಿದ್ರೆ ಯಾಕೆ? ಯಪ್ಪ, ನಾವು ಓಣಿ ಹೊತ್ತಿಂದ 4 ಮಂದಿ ಒಳಗದೇವ್ರಿ, ನಿಮ್ಮ ಹತ್ತಿರ ಕರೆದ್ತಾರೆ, ಅದಕ್ಕೆ ಹೋಗ್ತೇವೆ. ಆನಂತರ ಇದು ನಮ್ಮ ತೆರೆಯಾಗ ಏನ್ರಿ ಪೂಜಾ ಫಸ್ಟ್ ನೀವು ಮಾಡಿರಿ. ಹ್ಞೂ ರೂಪ ಹಣ್ಣುಕಾಯಿ ತಂದ್ವಿ. ನಮ್ಗೆ ನಾವು ನಿಂತ ಇದು ಇವತ್ತು ಏನು ಪೀಕು ಏನಿಲ್ಲ. ಮುಂದೆ ಏನಾರ ಮಾಡ್ತಾರೆ, ನಿಮ್ಮ ಹತ್ತಿರ ಮುಂದೆ ಹೇಳಿದ್ರೆ ಮುಂದೆ ಹೋಗಿ ಅವ್ರಿಗೆ ಹೇಳ್ತಾರೆ. ನಾವು ಫೋನ್ ಇಟ್ಕೊಂಡ ಫೋನ್ ಮಾತಾಡಕ್ಕೆ ಬರೋಲ್ರಿ, ಫೋನೂ ಇಲ್ಲ ನಮ್ಮದು. ಈಗ ಕಂಬಳಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರಿ, ಇಲ್ಲಿ ಕಂಬಳಿ ಹಾಕ್ಕೊಂಡು ಬಂದಿರಿ ವಿಶೇಷವಾಗಿ ಮತದಾನ ಮಾಡಲಿಕ್ಕೆ. ನಮ್ಗೆ ಏನ್ರಿಪ್ಪ ಎಲ್ಲರಿಗೂ ಒಳ್ಳೇದಾಗಲಿ. ಫಸ್ಟ್ ಎಲ್ಲರಿಗೆ ದೊಡ್ಡವ್ರಿಗೆ ಒಳ್ಳೇದಾದ್ರೆ ನಮಗೂ ಒಂದಿಟ್ಟು ಕೈ ಹಿಡಿದು ಒಂದಿಟ್ಟು ಮುಟ್ಗ್ಯಾಕ ಕೊಡ್ತಾರೆ ಊಟಕ್ಕೆ ತಿನ್ನಕ್ಕೆ. ಸಾಲ ಸ್ವಂತ ನಮ್ಮ ಈಗ ಜೋಡ್ಗಾಯಿ ಹೊಡೆದು ಪೂಜೆ ಮಾಡಿದ್ರಿ ನೀವತ್ತು? ಹಣ್ಣು ಕಾಯಿ ತಂದು ಕರ್ಪೂರ ಹಚ್ಚಿ ಶಾಂತಿಯಿಂದ ಮಾಡಿದ್ರಪ್ಪ. ಅಂದ್ರೆ ಇವತ್ತಿನ ಮತದಾನ ಎಲ್ಲ ಸಂದಾಗ ನಡೀಲಿ ಅಂತ. ಹ್ಞೂನ್ರಿ, ನಡೀಲಿ ಅಂತ. ಹೌದ್ರಿ. ಅಂದ್ರೆ ನಮ್ಮ ಬಡಬಗ್ಗರು ಹಿಂದುಳಿದವರು ಮುಂದುಳಿದವರು ಎಲ್ಲರಿಗೂ ನಿಮ್ಮಂಥವ್ರು
ಆಶೀರ್ವಾದ ನಮಗಿದ್ರೆ ನಾವು ಒಂದು ತುತ್ತು ರೊಟ್ಟಿ ತಿಂತೇವೆ ಮತ್ತು 10 ರೂಪಾಯಿನಿಂದ ಇವು ಬರೋರು ಹಿಡಿಪ ಕೊಡ್ತೀರಿ ಯಾವರ ಮ್ಯಾಲಿಂದ ಬರೋರಿದ್ರೆ ನಿಮ್ಮಂಥವ್ರನ್ನ ನಾವು ಕಾಯ್ಕೊಂಡ್ರೆ ಕಂಬಳಿ ಹಾಕೊಂಬಂದಿರಿ ಇವತ್ತ ನಾವು ಯಾವ ಹೊಲಕ್ಕೆ ಹೋದ್ರೂ ಆಗ್ತೀರಪ್ಪ ಈ ಮಳೆ ಇಡ್ಲಿಕ್ಕೂ ನಾವು ಗೋಂಗ್ರಿ 2 ರೊಟ್ಟಿ ಊಟ ಅನ್ನ ಒಂದು ಕುಡುಗೋಲ್ಲ ಕೊಡ್ಲಿ ಏನಾರ ಬದನ ಕಡೆ ಮಾಡೋವ ಅಲ್ಲ ಹೊಲ ರೀ ಕಂಬಳಿ ಇರ್ಬೇಕು ಕಂಬಳಿ ಇರಬೇಕು ಊಟಕ್ಕೆ ಕಂಬಳಿ ಹಾಕೊಂಬಂದಿರಿ ಹಂಗೆ ನಾವು ಬಂದದ್ರಿ ಹಿಂಗಾಗಿ ಹೋಟ್ಲಿನ ಮುಂದಾದ್ರೆ ಹಿಂಗೆ ಜಕನಟ್ಟಿ ರೋಡ್ಗಿರೆ ನಮ್ಮ ಶಿಗ್ಗಾಂವ್ ಬಿಟ್ಟು 3 ಕಿಲೋಮೀಟ್ರ್ ಐತ್ರಿ ಹೊಲ. ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಇವತ್ತು ನಾನು ವಿಶೇಷಿತವಾಗಿ ಜೋಡುಗಾಯಿ ಹೊಡೆದು ಇಲ್ಲಂದರೆ ಇನ್ನು ಮತದಾನ ಪ್ರಕ್ರಿಯೆ ಆರಂಭಕ್ಕೆ ಮುನ್ನೆ ಇಲ್ಲಂದರೆ ಜೋಡುಗಾಯಿ ಹೊಡೆದು ಪೂಜೆ ಸಲ್ಲಿಸ್ತೀನಿ ಒಂದೇ ಒಂದು ಉದ್ದೇಶ ಏನಂತಾರೆ ಮತದಾನ ಇಲ್ಲಂದರೆ ಸುಸೂತ್ರವಾಗಿ ನಡೆಯಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೋಡುಗಾಯಿ ಹೊಡೆದು ಒಂದು ವಿಶೇಷವಾಗಿ ಪೂಜೆ ಮಾಡಿದ್ದೀನಿ ಅನ್ನೋದು ಇದನ್ನು ಮೊದಲ ಮತದಾನ ಮಾಡಿದಂತಹ ಇಲ್ಲಿ ಕುರುಬ ಸಮುದಾಯದ ಮುದುಕನ ಮಾತು. ಕ್ಯಾಮ್ರಾ ಪರ್ಸನ್ ಬರ್ಜೊತೆ ಯಲ್ಲಪ್ಪ ಸೊಲರಕೊಪ್ಪ TV5 ಸಿಗ್ಗಾವಿ.